ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾಳೆ ಬರ್ತಕ್ಕಂಥ ಮೇ 8ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶನ ಆಯೋಜನೆ ಮಾಡಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಮಠಾಧೀಶರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಗುರ್ಲಾಪುರದ ಜೋಡೆತ್ತುಗಳೆಂದೇ ಖ್ಯಾತಿಯಾಗಿರುವಂತಹ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿದ್ದು, ರಾಜ್ಯ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಸುಮಾರು 31 ಜಿಲ್ಲೆಗಳಿಂದ ಎಲ್ಲ ರಾಜ್ಯ ಮುಖಂಡರು, ಮಹಿಳಾ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು, ವಿಜಯಪುರ ಜಿಲ್ಲೆಯ 13 ತಾಲೂಕು ಸೇರಿದಂತೆ ಪ್ರತಿಯೊಂದು ಗ್ರಾಮಗಳಿಂದ ಎಲ್ಲ ರೈತ ಬಾಂಧವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರ, ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಗೆ ಸಂಬಂಧಿಸಿದಂತಹ ಹಲವಾರು ಜ್ವಲಂತ ಸಮಸ್ಯೆಗಳ ಕುರಿತು ಈ ಒಂದು ಸಮಾವೇಶದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ಆನಂದ್ ಅವರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ರೈತರ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸುವುದು ಮೂಲ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಆಲ್ಮಟ್ಟಿ ಜಲಾಶಯ, ಯಾಕಂತಂದ್ರೆ ವಿಜಯಪುರ ಜಿಲ್ಲೆ ಪಂಚ ನದಿಗಳ ಜಿಲ್ಲೆ ಅಂತ ಖ್ಯಾತಿ ಆದ್ರೂ ಕೂಡ ಇಲ್ಲಿ ಪ್ರತಿ ವರ್ಷ ಹಸಿ ಬರ, ಒಣಬರ ಅಂತ ಹೇಳಿ ರೈತರು ಅತ್ಯಂತ ಸಂಕಷ್ಟಕ್ಕೀಡಾಗುವುದು ಕೂಡ ನಾವು ನೋಡಬಹುದಾಗಿದೆ. ಅದಕ್ಕೆ ನಮಗೆ ಈ ಭಾಗದಲ್ಲಿ ಆಲ್ಮಟ್ಟಿ ಜಲಾಶಯಕ್ಕೆ ಲಕ್ಷಾಂತರ ಎಕರೆ ಭೂಮಿಯನ್ನ ನಮ್ಮ ರೈತರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಬಿಟ್ಟುಕೊಟ್ಟಿದ್ದೆವು. ಇಲ್ಲಿವರೆಗೂ ಕೂಡ ಒಂದು ಆಲ್ಮಟ್ಟಿ ಜಲಾಶಯ ಸಂಪೂರ್ಣವಾಗಿ ಮಾಡದೆ ಎಲ್ಲ ಸರ್ಕಾರಗಳು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲ ಸರ್ಕಾರಗಳು ಕೂಡ ನಮ್ಮ ರೈತರನ್ನ ಮೂಲೆಗುಂಪು ಮಾಡುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಇದರ ವಿರುದ್ಧವಾಗಿ ನಾವೇನದ ನಾಳೆ ಬರ್ತಕ್ಕಂಥ ಸಮಾವೇಶದಲ್ಲಿ ಕೃಷ್ಣೆ ಕಹಳೆ ಎಂಬ ಒಂದು ಹೋರಾಟದ ಮೂಲಕ ಈ ಒಂದು ಆಲ್ಮಟ್ಟಿ ಜಲಾಶಯವನ್ನು ಎತ್ತರಿಸಬೇಕನ್ನುವ ಒಂದು ಹೋರಾಟ ಸಮಿತಿಗೆ ಚಾಲನೆ ನೀಡ್ತಾ ಇದ್ದೀವಿ. ಅದೇ ತರನಾಗಿ ಈ ಜಿಲ್ಲೆಯಲ್ಲಿ ವಿದ್ಯುತ್ ಸಮಸ್ಯೆ ಇರ್ಬೋದು, ಕಳಪೆ ಬೀಜ, ಗೊಬ್ಬರ, ಔಷಧ ಇರ್ಬೋದು, ಅದೇ ರೀತಿಯಾಗಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಎಲ್ಲ ತಾಲೂಕುಗಳು ಸುಮಾರು 10 ವರ್ಷ ಕಳೆದ್ರೂ ಕೂಡ ಅಲ್ಲಿ ಸಿಗಬೇಕಾದಂತ ಸರ್ಕಾರದ ಸೌಲಭ್ಯಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಕಟ್ಟಡಗಳು ಇರಲಾರದೆ ಸಾಕಷ್ಟು ರೈತರಿಗೆ ಅನಾನುಕೂಲ ಆಗ್ತಾ ಇದ್ದಾವೆ. ಇನ್ನು ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಕ್ ಹೊಂಟಿದ್ದಾರೆ, ಅದು ಕೂಡ ನಿಲ್ಬೇಕು. ಯಾಕಂತಂದ್ರ ವಿದ್ಯುತ್ನಿಂದಾಗಿ ಏನು ನಮ್ಮ ರೈತರಿಗೆ ಉಚಿತವಾಗಿ ರಾತ್ರಿ ಸಿಂಗಲ್ ಫೇಸು, ಹಗಲತ್ತು 12 ಗಂಟೆ 3 ಫೇಸ್ ಕೊಡ್ಬೇಕಂತ ಹೇಳಿ ಮೊದಲಿಂದ ನಮ್ದೇನು ಹೋರಾಟ ನಡೀತಾ ಇದೆ, ಅದು ಕೂಡ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಇದೀವಿ. ಇನ್ನು ಈ ಜಿಲ್ಲೆಯಲ್ಲಿ ಬೆಳೆಯುವಂತ ಅತ್ಯಂತ ಹೆಚ್ಚಿನ ಪ್ರಮಾಣದ ದ್ರಾಕ್ಷಿ ಇರ್ಬೋದು, ದಾಳಿಂಬರಿ ಇರ್ಬೋದು, ಅದೇ ರೀತಿಯಾಗಿ ಲಿಂಬೆ ಇರ್ಬೋದು, ಅದೇ ರೀತಿಯಾಗಿ ತೋಟಗಾರಿಕಾ ಎಲ್ಲ ಬೆಳೆಗಳು, ಇನ್ನು ಪ್ರಮುಖವಾಗಿ ಏನು ಈರುಳ್ಳಿ ಬೆಳೆಗಾರರು ಕೂಡ ಅತ್ಯಂತ ಸಂಕಷ್ಟಕ್ಕೀಡಾಗಿ ಏನು ಈರುಳ್ಳಿ ಬೆಳೆಗಾರರು ಬೆಳೆದಂತ ಬೆಳೆಯನ್ನ ರಸ್ತೆಗೆ ಚೆಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯೊಂದಿಗೆ ಖರೀದಿ ಮಾಡಬೇಕು. ಅದೇ ರೀತಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಈಗಾಗಲೇ ನೆನಗುದಿಗೆ ಬಿದ್ದವ. ಇನ್ನು ಅಲ್ಲಿ ಅನುದಾನಗಳ ಕೊರತೆ ಇದೆ. ಅವೆಲ್ಲವನ್ನು ಕೂಡ ಮತ್ತೆ ಪ್ರಾರಂಭಿಸಿ ಅವೇನು ಬೆಳೆದಂತ ಬೆಳೆಯನ್ನ ಮೌಲ್ಯವರ್ಧನೆ ಮಾಡಿ ಉತ್ತಮವಾದಂತಹ ಒಂದು ಮಾರುಕಟ್ಟೆ ಕೂಡ ಕಲ್ಪಿಸಬೇಕು ಅನ್ನುವಂತ ಒಂದು ಇಚ್ಛಾಶಕ್ತಿಯಿಂದ ಹೀಗೆ ಹಲವಾರು ಒಂದು ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ನಾಳೆ ಬರ್ತಕ್ಕಂಥ ಸಮಾವೇಶದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಸುಮಾರು ಒಂದು 10ರಿಂದ 15, 20 ಸಾವಿರ ಜನ ಎಲ್ಲ ರೈತರು ಸ್ವಯಂ ಪ್ರೇರಿತವಾಗಿ ಒಂದು ನಮ್ಮ ರೈತರ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಯಾವುದೇ ಒಂದು ಸಂಶಯ ಇಟ್ಟುಕೊಳ್ಳದೆ ಇದು ರೈತರ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ಆ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀನಿ.